ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಶಶಿ. ನಾನು ಇವತ್ತು ಯೂನಿವರ್ಸಲ್ ನ ಟಾಪ್ 10 ನ್ಯೂಸ್ ನೊಂದಿಗೆ ಬಂದಿದ್ದೀನಿ. ನ್ಯೂಸ್ಗಳ ವಿವರ. ಬಸವ ಪುರಸ್ಕಾರ 2025ನೇ ಸಾಲಿನ ಪ್ರಶಸ್ತಿ ವಿಜೇತರು ಸಮಾಜ ಸೇವಕರು ಹಾಗೂ ಖ್ಯಾತ ಉದ್ಯಮಿಯಾದಂತಹ VVS ಪ್ರಸಾದ್ ಅವರಿಗೆ ಲಭಿಸಿದ್ದು, ನಾಳೆ ಬೆಂಗಳೂರಿನಲ್ಲಿ ಪ್ರಶಸ್ತಿ ಪಡೆಯಲಿದ್ದಾರೆ. ಮೈ ಮೇಲೆ ಮಲ ಬಳಿದುಕೊಂಡು ಪ್ರತಿಭಟನೆ ನಡೆಸಿದ ಘಟನೆ ಲಕ್ಷ್ಮೇಶ್ವರನ ಪುರಸಭೆಯಲ್ಲಿ ಜರುಗಿದೆ. ಹೋದ ವರ್ಷದಂತೆ ಈ ವರ್ಷವೂ ಡಿಜೆ ಹಚ್ಚುವ ಗಣೇಶೋತ್ಸವಕ್ಕೆ ಡಿಜೆ ಹಚ್ಚುವ ಎಲ್ಲರಿಗೂ 10 ಗಂಟೆಗೆ ಡಿಜೆಯನ್ನ ಬಂದ್ ಮಾಡಲಾಗುವುದು ಎಂದು ಕಮಿಷನರ್ ಎನ್ ಶಶಿಕುಮಾರ್ ಅವರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟದ ಆದೇಶದಂತೆ ನಾವು ಪಾಲಿಸಬೇಕಾಗಿದೆ ಎಂದು ಶಶಿಕುಮಾರ್ ಅವರು ತಿಳಿಸಿದ್ದಾರೆ. ತಾವು ಕಷ್ಟಪಟ್ಟ ದುಡಿದ ವೇತನವನ್ನು ಕೇಳಿದ್ದಕ್ಕೆ ಹಾಗೂ ಪ್ರತಿಭಟನೆ ಮಾಡಿದ್ದಕ್ಕೆ ಸಾರಿಗೆ ನೌಕರರಿಗೆ ಸರಿಸುಮಾರು 3,000 ನೌಕರರಿಗೆ ನೋಟಿಸ್ ನೀಡಿದ ಸಾರಿಗೆ ಇಲಾಖೆ. ಡೈನಮಿಕ್ ಆಫೀಸರ್ ಎನ್ ಶಶಿಕುಮಾರ್ ಅವರು ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ಚಾರ್ಜ್ ತೆಗೆದುಕೊಂಡ ಮೇಲೆ ಕ್ರೈಮ್ ರೇಟ್ ಕಡಿಮೆಯಾಗಿದೆ ಎಂದು ವರದಿಯಾಗಿದೆ ಹಾಗೂ ಅವಳಿ ನಗರದಲ್ಲಿ ಸಂತಸ ವ್ಯಕ್ತವಾಗಿದೆ. ಧಾರವಾಡ ಜೈಲಿನಲ್ಲಿ ಇದ್ದುಕೊಂಡು ಮೋಜು ಮಸ್ತಿ ಮಾಡಿದಂತಹ ರೌಡಿ ಶೀಟರ್ಗಳ ವಿಡಿಯೋ ಒಂದು ವೈರಲ್ ಆಗಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದೆಲ್ಲ ಕಾರಣ ಎಂದು ತಿಳಿಸಲಾಗಿದೆ. ಅಮೆರಿಕ ಸುಂಕಕ್ಕೆ ಸೆಡ್ಡು ಹೊಡೆದ ಭಾರತ, ಬ್ಲೂಯಿಂಗ್ P-81ಗೆ ಬ್ರೇಕ್ ಹಾಕಿದ ಭಾರತ. ಎಲ್ಲೆಡೆ ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ವರಮಹಾಲಕ್ಷ್ಮಿ ಹಬ್ಬದ ವಸ್ತುಗಳನ್ನು ಖರೀದಿಸಲು ಮಾರ್ಕೆಟ್ನಲ್ಲಿ ಮುಗಿಬಿದ್ದ ಜನ. ವರಮಹಾಲಕ್ಷ್ಮಿ ಹಬ್ಬದಂದು ಭಾರಿ ಬಂಪರ್ ಗಿಫ್ಟ್ ಅನ್ನು ನೀಡಿದ ರಾಜ್ಯ ಸರ್ಕಾರ. ಗೃಹಲಕ್ಷ್ಮಿ ಖಾತೆಯ 3ನೇ ಕಂತನ್ನು ಬಿಡುಗಡೆ ಮಾಡಿದ ರಾಜ್ಯ ಸರ್ಕಾರ. ಷೇರು ಮಾರ್ಕೆಟ್ ಟೆನ್ಷನ್ ನಡುವೆ ಚಿನ್ನದ ಬೆಲೆ ಆಕಾಶಕ್ಕೆ ಏರಿದ್ದು, ಗರಿಷ್ಠ ಮಟ್ಟವನ್ನು ತಲುಪಿದ ಚಿನ್ನ 1,03,000 ರೂಪಾಯಿಗೆ ಏರಿದ 24 ಕ್ಯಾರೆಟ್ ಗೋಲ್ಡ್. ಇದಿಷ್ಟು ಯೂನಿವರ್ಸಲ್ ನ ಟಾಪ್ 10 ನ್ಯೂಸ್. ಮತ್ತೆ ಟಾಪ್ 10 ನ್ಯೂಸ್ ಒಂದಿಗೆ ನಾಳೆ ಬರ್ತೀನಿ. ಅಲ್ಲಿವರೆಗೂ ವೀಕ್ಷಿಸ್ತಾ ಇರಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ.